ನಮಸ್ಕಾರ. ಈ ದಿನ ಮೌನ ವೃತ್ತದ ಬಗ್ಗೆ, ಮೌನ ಸಾಧನೆ ಬಗ್ಗೆ ನೋಡೋಣ. ಬಹಳಷ್ಟು ಜನ ನಾನು ಮಾತಾಡಲ್ಲ ರೀ ಅಂತಾರೆ, ಮೌನದಲ್ಲಿದ್ದೀನಿ ಅಂತಾರೆ. ಬಟ್ ಒಳಗು ಹೊರಗು ಎರಡೂ ಮೌನವಾಗಿರ್ಬೇಕು ನೋಡಿ. ತುಂಬಾ ಜನ ಹೊರಗಡೆ ಮೌನ, ಒಳಗಡೆ ವಿಚಾರಗಳ ಸರಮಾಲೆ. ಬಟ್ ಇದು ಯಾವ ತೆರನ ಮೌನ? ಇದು ಯಾವ ತೆರನಾದ ಮೌನ? ಯಾಕೆಂದ್ರೆ ಪ್ರತಿಯೊಂದು ಗ್ರಂಥಗಳಲ್ಲಿ, ಪ್ರತಿಯೊಂದು ಸಾಧನೆ ಹಿಂದಿರ್ತಕ್ಕಂಥ ಒಂದು ಮೂಲ ಸೂತ್ರ ಮೌನ. ನೋಡಿ, ನೀವು ಒಬ್ಬರೇ ಇದ್ದಾಗ ಹೊರಗಡೆ ಮಾತುಗಳು ಬರಲ್ಲ, ಬಟ್ ಒಳಗಡೆ ವಿಚಾರಗಳು ನಡೀತಾ ಇರ್ತದೆ. ಬಟ್ ಅದನ್ನ ನಿಲ್ಲಿಸ್ತೀವಲ್ಲ, ಆಗ ಶಾಂತತೆ ಆವರಿಸ್ತದೆ. ನೋಡಿ, ಸತ್ಯ ಎಲ್ಲಿದೆ ಅಂದ್ರೆ, ಎರಡೂ ಕೈ ತಟ್ಟಿದಾಗ ಚಪ್ಪಾಳೆ ಶಬ್ದ ಉಚ್ಚಾರಣೆ ಆಯ್ತಲ್ಲ, ಇಲ್ಲಿ ಸಮಾಧಾನವಾಗಿರ್ತಕ್ಕಂಥ ಒಳ ಮನಸ್ಸು ಮತ್ತು ಹೊರ ಮನಸ್ಸು ಎರಡನ್ನ ಸ್ಟಾಪ್ ಮಾಡೋದು. ನಿನ್ನೆ ಒಬ್ರು ಕೇಳ್ತಾ ಇದ್ರಿ, ಗುರುಗಳೇ, ನನ್ನ ಜಾತಕದಲ್ಲಿ ಆಧ್ಯಾತ್ಮ ಘಟಿಸುವುದುಂಟಾ? ಘಟಿಸ್ತದೆ, ಯಾಕೆ ಘಟಿಸಲ್ಲ? ನಿಮ್ಮ 9ನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾನೆ ಅಂತ ನೋಡ್ಕೊಂಡ್ರೆ ಅಲ್ಲಿ ಬರುತ್ತೆ. ಒಂದು, ನಿಮ್ಮ ಸ್ನೇಹಿತರ ಸಂಘ ಅಥವಾ ನಿಮ್ಮ ಗುರುಗಳ ಸಂಘ, ನಿಮ್ಮ ಒಳಗಡೆ ಇರ್ತಕ್ಕಂಥ ಫ್ರೆಂಡ್ಸ್ ಇದಾರಲ್ಲ, ಅವರ ಸ್ನೇಹದಿಂದ ನಿಮ್ಗೆ ಏನು ಅನ್ನೋದು ಬರುತ್ತೆ. ನಿಮ್ಮ ಬಣ್ಣ ಇರೋದೇ ಅಲ್ಲಿ, ನಿಮ್ಮ ಮಾನಸಿಕ ಸ್ಥಿತಿ ಇರೋದೇ ಅಲ್ಲಿ. ಹೀಗಾಗಿ ನಿಮ್ಮ ಆಧ್ಯಾತ್ಮಿಕದ ಒಂದು ಶಕ್ತಿ ಜಾಗೃತ ಆಗ್ಬೇಕಂದ್ರೆ ಮೌನಕ್ಕೆ ನೀವು ಶರಣಾಗಲೇಬೇಕು. ಯಾವತ್ತು ನಿಮ್ಮ ಮನಸ್ಸಿನ ಒಳಗಡೆ ತಳಮಳ, ಗೊಂದಲ, ಭಯ, ದುಗುಡು, ದುನ್ಮಾನ ಇದೆಯೋ, ಯು ಆರ್ ಆಲ್ಸೋ ಒನ್ ಆಫ್ ದಿ ಪಾತ್. ನೆಗೆಟಿವ್ ಪಾತ್ is a most dangerous in your life. So once realize, after that happiness created in your whole life. ಒಂದು ಸಾರಿ ತಿರುಗಿ ನೋಡಿ, ಮೌನದ ಕಡೆ ಬಾಗಿ ಶರಣಾಗತಿ ಆಗಿ ಬರ್ತದೆ ನೋಡಿ ಆನಂದ. ಎಂತ ಆನಂದ ಗೊತ್ತಾ ಅದು? ನಿಮಗೆ ಅದನ್ನ ಎಲ್ಲಿ ಹುಡುಕ್ತೀರ? ಅದನ್ನ ನಿಮ್ಮ ಒಳಗಡೆ. ಅದಕ್ಕೋಸ್ಕರ ಜಾತಕದಲ್ಲಿ 9ನೇ ಮನೆ ಅಧಿಪತಿ ಯಾವ ಮನೆಯಲ್ಲಿ ಕೂತಿದ್ದಾನೆ, ಚಂದ್ರನ ಜೊತೆ ಎಲ್ಲಾದ್ರೂ ಲಿಂಕ್ ಇದೆಯಾ, ಇದೆಲ್ಲವನ್ನ ನೋಡ್ಕೊಂಡಾಗ ನಿಮ್ಮ ಜಾತಕದ ಪ್ರೆಡಿಕ್ಷನ್ ಪಕ್ಕ ಆಧ್ಯಾತ್ಮಿಕದಲ್ಲಿರುತ್ತೆ ಮತ್ತು ಶಾಂತಿದಾಯಕವಾಗಿರುತ್ತೆ. ನಿಮ್ಮ ಬದುಕಿನ ವಿಚಾರ ಇದೆಯಲ್ಲ, ನಾವು ಬದುಕ್ತಕ್ಕಂಥ ರೀತಿ ಅಲ್ಲಿಂದ ಬಂದಾಗ ಎಲ್ಲಿ ಶಾಂತಿ ಆವರಿಸುತ್ತೆ ಅಂತ ನೋಡ್ಬೇಕು. ಶಾಂತಿ ದೂತ್ರಪ್ಪ ಅವರು ಬಹಳ ಮೌನವಾಗ್ಮಿಗಳು ಅಂತಾರೆ ಅಂದ್ರೆ, ನಿನ್ನ ಒಳಗಡೆ ಚೈತನ್ಯ ಆಗಿದೆ, ನೀ ಹಾಗೆ ರೆಡಿ ಮಾಡ್ಕೊಡಿದೀರಾ ಅಂತ ಅರ್ಥ. ಹೀಗಾಗಿ ಪ್ರತಿಯೊಬ್ರು ನಿಮ್ಮ ಒಳ ಹರಿವಿನ ಬಗ್ಗೆ ಮತ್ತು ಶಾಂತತೆಯ ಬಗ್ಗೆ ಒಂದು ಶನಿವಾರ ಮತ್ತು ಭಾನುವಾರ ಕಾರ್ಯಕ್ರಮಗಳನ್ನ ಮಾಡೋಣ. ಮುಂದಿನ ದಿನಗಳಲ್ಲಿ ಈ ಆಧ್ಯಾತ್ಮಿಕ ಸಾಧಕರಿಗೋಸ್ಕರ ಈ ಒಂದು ಕಾರ್ಯವನ್ನ ಮಾಡೋ ಭರವಸೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಹೀಗಾಗಿ ಎಲ್ಲ ಸಾಧಕರು ಈ ಒಂದು ಆಧ್ಯಾತ್ಮಿಕದ ಒಂದು ಕಾರ್ಯವನ್ನ ಹೆಚ್ಚು ಹೆಚ್ಚು ಮಾಡಿ ನಿಮ್ಮ ಒಳಗಡೆ ಶಾಂತಿಯನ್ನ ಆವರಿಸಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರಗಳೊಂದಿಗೆ.